ಹೋಗೋಣ ದೇವ್ರ ಗುಡಿ ನಡಿ ಗುಡಿಯಲ್ಲ ನೋಡ್ಕೊಂಡು ಬರೋಣ ನಡಿ ದೇವಸ್ಥಾನಕ್ಕೆ ಹೋಗೋಣ ನಮಗೆ ಅಂತ ಪುಣ್ಯದ ಅವರು ಹೋಗೋ ಮಾಡಿ ದೇವ್ರ ಗುಡಿಗೆ ನಡೆಯೋ ರೊಕ್ಕ ಕೊಡು ಹೊರ ಬೋಸಡಿ ಮನ ಇದಾರ ಬಾಕಿ ಆಗ್ಯದ ನಮ್ಮಲ್ಲಿ ರೊಕ್ಕ ಇಲ್ಲ ಕೊಡೋಡೆ ಕೊಟ್ಟಿನಿ ಅವ್ರಿಗೆ ರೊಕ್ಕ ಇಲ್ಲ ಅದಕ್ಕೆ ಕೈಲಿ ಕರ್ಕೊಂಡು ಜನ ಗುಡಿ ಕಟ್ಟಿ ಹಂಗಲ್ಲಪ್ಪ ಇದ್ರು ಕೊಡು ಥೋಡೆ ಇಲ್ಲಪ್ಪ ನಮ್ಮಲ್ಲಿ ಕೊಡು ಬರ ಮಡಿ ಹೋಗಿ ಮಾಡಿ ಇಲ್ಲ ಹಿಂದೆ ಬೋರಿಂಗ್ ಅದ ನಡಿ ನೀರು ಕೊಡು ಬರ ಬಾ ನೀರು ಕೊಡೋದು ಮತ್ತೆ ಇಲ್ಲಿ ಹಿಂದೆ ಫೋನ್ ಬಂದದ ಹಲೋ ಹಲೋ ಜರ ಹುಡುಗ ಪಾರ್ಗಳಿಗೆ ಕಳ್ಸಿ ಜರ ಇಲ್ಲಿ ರೊಕ್ಕ ಕೊಡಲಾಗ್ಯ ನಾವು ಹೊರಗೆ ಕರ್ಕೊಂಡ್ಬಂದ್ರಿ ಹೋಗ್ರಿ ಹಾಂ ಜರ ಹೊರಗೆ ಪಾರ್ಗಳಿಗೆ ಕಳ್ಸ ರೊಕ್ಕ ಕೊಡಲಾಗ್ಯಾರ ಮನುಷ್ಯ ಹಲೋ ಕೂರ್ ಮಗ ಕಾಲಿಟ್ಟಿಲ್ಲ ಸಾಯ್ತು ನೋಡು ಆಯ್ತು ನೋಡ್ ಬಾ ಕಂತಾಯ್ತಾ ಸಾಹೇಬ್ರೆ ಸಾಹೇಬ್ರೆ ಏನು ಬಸ್ಸವ್ರು ಕೊಲೆ ಆಗಿದೆ ಎಲ್ಲಿ 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 ಹಲೋ ಹಲೋ ಸರ್ ಎಲ್ಲಿದ್ರ ಡಿ ಸಿ ಸಾಬ್ರೆ ಇಲ್ಲಿ ಆಫೀಸ್ ಹತ್ರ ಇದ್ದೀವಿ ಸರ್ ಏನಾಗಿದೆ ಡಿ ಸಿ ಸಾಬ್ರೆ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಪೂರಾ ಕೆಟ್ಟೋಗ್ಬಿಟ್ಟಿದೆಯಲ್ಲ ಯಾಕೆ ಸರ್ ಏನಾಗಿದೆ ಆಟೋ ಆಗಲೇ ನಮ್ಮ ಊರಲ್ಲಿ ಕೊಲೆ ಆಗಿಬಿಟ್ಟಿದೆ ಬಸ್ಸು ಹೊಡ್ರದು ಸ್ವಲ್ಪ ಎನ್ಕ್ವೈರಿ ಮಾಡಬಾರ್ದಾ ಓಕೆ ಸರ್ ತಕ್ಷಣ ನಮ್ಮ ಆಫೀಸರ್ನ ಕಳಿಸ್ಬಿಡ್ತೀವಿ ಸರ್ ಹಾಂ ಸ್ವಲ್ಪ ಬೇಗ ಸಾಬ್ರೆ ಓಕೆ ಸರ್ ಹಲೋ 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 ರೀ ರಮೇಶ್ ಎಲ್ಲಿದ್ದೀರಾ
ಸರ್ ನಾವು ಇಲ್ಲೇ ಒಂದು ಕೇಸ್ ಇತ್ತು ಸರ್, ಕೇಸ್ ಸಾಲ್ವ್ ಮಾಡೋ ಸಲುವಾಗಿ ಬಂದಿದ್ವಿ. ಎಲ್ಲೆಲ್ಲಿ ಇವಾಗಲೇ ಕೊಲೆ ಆಗ್ತಾ ಇದೆ, ಏನು ಮಾಡ್ತಾ ಇದ್ದೀರಾ? ಸರ್ ನಾನು ಈಗ ವಿಚಾರಣೆ ಮಾಡ್ತೀನಿ ಸರ್ ಅದ್ರ ಬಗ್ಗೆ. ಇಮಿಡಿಯೇಟ್ಲಿ ಮಾಡಿ. ಸರಿ ಸರ್. ಮೇಲಿಂದ ಪ್ರೆಷರ್ ಇದೆ, ಪ್ರತಿ ಗಂಟೆಗೊಂದ್ಸರ ನನಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್, ಸರಿ ಸರ್. ಓಕೆ ಸರ್. ಸರ್ ಬರ್ರಿ, ಇಲ್ಲೇ ಒಂದು ಕೊಲೆ ಆಗಿದೆ ಅಂತ ಹೋಗಿ ನೋಡ್ಕೊಂಡು ಬರೋಣ, ಸ್ವಲ್ಪ ವಿಚಾರಣೆ ಮಾಡ್ಕೊಂಡು ಬರೋಣ. ಹಾಂ ಸರ್, ನಡೀರಿ ಸರ್, ಹೋಗೋಣ. ಯಾರ್ರಿ ಇದಕ್ಕೆ ಸಾಕ್ಷಿ? ನೀವೇನೇನ್ರಿ ಸಾಕ್ಷಿ? ಎಷ್ಟೊತ್ತಿಗೆ ಆಯ್ತು ರೀ ಇದು? 3:30-4 ಗಂಟೆ ಆಯ್ತು. ಏನಾಯ್ತು, ಹೆಂಗಾಯ್ತು ಕೊಲೆ? ಒಂದು ಇಬ್ಬರು ಮೂರು ಬಂದು ಹಿಂದ್ಗಡೆ ಹೊಡೆದು ಕೊಲೆ. ಹೌದಾ, ನೀವಿದ್ರ ಹೊತ್ತಿಗೆ? ಹಾಂ ಇದೆ ಸರ್. ಸರಿ ಸರ್. ಬಾಡಿ ಬಿದ್ದಿದ್ದು ಇಲ್ಲೇ ಸರ್, ಹಾಂ. ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ, ಹೆಂಗೆ ಹುಡ್ಕೋದು ಸರ್ ಕೊಲೆಗಾರನ? ನೋಡೋಣ ನಡೀರಿ, ಎಂತೆಂಥವು ನಾವು ಸಾಲ್ವ್ ಮಾಡಿದ್ದೀವಿ ಅಂತ, ಇದೆಲ್ಲ ಏನು ಲೆಕ್ಕ? ಆಯ್ತು ಸರ್. ಸರ್ ಇಲ್ಲೊಂದು 5 ಇದೆ ಸರ್, ತೊಗೊಂಡು ಬನ್ನಿರಿ ನೋಡೋಣ. ಸರ್ ಇನ್ನೂ ನೀರಲ್ಲಿ ಬಿಟ್ಟಿದ್ದಾರೆ ಸರ್, ಇದು ಒಂದೇ ಇದೆ ಸರ್, ನೋಡೋಣ. ನೋಡಿ ಸರ್. ಕಲೆ ಇದೆ ಸರ್, ನೋಡಿ. ಬಹುಶಃ ಇದರಿಂದಾನೇ ಕೊಲೆ ಆಗಿರ್ಬೇಕು. ಹಾ, ಇದನ್ನ ಇದೆ. ಲ್ಯಾಬಿಗೆ ಕಳಿಸಿ ಆಯ್ತು ಆಮೇಲೆ ರಿಪೋರ್ಟ್ ಬಂದ್ಮೇಲೆ ನೋಡೋಣ ಇದ್ರ ಬಗ್ಗೆ. ಆಯ್ತು ಸರ್, ಮುಂದೆ ಓಕೆ ಸರ್. ಏನ್ರಿ ನಿಮ್ಮ ಜೊತೆ ಇದ್ದಿದ್ದು? ಹೌದು ಸರ್. ಇವರೆಲ್ಲಿಗೆ ಹೋಗಿದ್ರು ಕೊಲೆ ಆಗುವಾಗ? ಹಾಗಾದ್ರೆ ನೀನೇ ಕೊಲೆ ಮಾಡಿದ್ದು? ಗೊತ್ತಿಲ್ಲ ಸರ್. ನೀನೇ ಕೊಲೆ ಮಾಡಿದ್ದು ಮಗನೇ, ಕೊಡ್ರಿ ಇಲ್ಲಿ ಲಾಠಿ. ಇಲ್ಲ ಸರ್, ಇಲ್ಲ ಸರ್. ಮಗನೇ ಕೊಲೆ ಯಾರು ಹೆಸರು ಹೇಳೋ? ಚಿಂಟು ನವೀನ ನಿಂಗರಾಜ್. ಯಾರು ಅವರು? ಚಿಂಟು ನವೀನ ನಿಂಗರಾಜ್. ನೀನೇನು ಸುಪಾರಿ ಕೊಟ್ಟಿದ್ದು? ಇಲ್ಲ ಸರ್. ನೀನೇ ನಿಜ ಹೇಳೋ ಮಗನೇ. ಇಲ್ಲ ಸರ್. ನಿಜ ಹೇಳೋ. ಇಲ್ಲ ಸರ್. ಹೇಳೋ. ಇಲ್ಲ ಸರ್. ಕರ್ಸ್ರಿ ಅವ್ರನ್ನ, ಚಿಂಟು ನವೀನ ಯಾರವರು? ಆಯ್ತು ಸರ್. ನಿನ್ನ ಹೆಸರೇನು? ಇವನು ಯಾರು ಸರ್? ನಿನ್ನ ಹೆಸರು ನಿಮ್ಮ ಕರ್ಕೊಂಡ್ರಿ ಸ್ಟೇಷನ್ಗೆ. ಸರ್ ಯಾಕೆ ಕರ್ಕೊಂಡ್ರಿ ನಮಗೆ? ನಡ್ರಿ ಮಕ್ಕಳೇ, ಅಲ್ಲಿ ತೋರಿಸ್ತೀವಿ. ಯಾಕೆ ಸರ್ ನಾವು ಒಳಗಡೆ ಹೇಳ್ತೀನಿ ಬನ್ನಿ. ಏರೋಪ್ಲೇನ್ ಹತ್ತಿಸ್ತಾರೆ ಗೊತ್ತಾಗುತ್ತೆ. ತೋರಿ ಅವ್ರಿಗೆ ಲಾಟಿ ಖಾರ ಪುಡಿ ಹಚ್ಚಿ ತೋರಿಸ್ರಿ ಅವ್ರಿಗೆ ಸ್ವಲ್ಪ. ಯಾರು ಕರೆಸ್ರಿ ಅವ್ರನ್ನ? ಅಲಿಬಾಯಿನ ಏನೋ ಮಗನೇ, ಡೀಲ್ ಕೊಡ್ತೀಯಾ? ಡೀಲ್ ಕೊಡ್ತೀಯ? ಸರ್ ನಿಲ್ಲಿಸಿ. ಇವರಿಗೆ ಜೀವೋದಿ ಶಿಕ್ಷೆ, ಒಮ್ಮಿಂಗಲ್ಲಿ ಶಿಕ್ಷೆ ಆಗಿದೆ. ಚಿಂಟು ಅಲಿಯಾಸ್ ನಿಂಗರಾಜ್ ಜೋಪಡಿ, ನವೀನ್ ಚದ್ರೆ, ಇವ್ರ ಮೂವರನ್ನ ಗಲ್ಲು ಶಿಕ್ಷೆ ಆಗಿದೆ. ಮುನ್ನಾ ಬಾಯ್ ಇವನ್ನ ಜೀವಾವಧಿ ಶಿಕ್ಷೆಯನ್ನು. ನಾವು ಪಟ್ಟ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.